ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಜಿ ಕೆ ಕ್ವಶನ್ಸ್ ಅಂದ್ರೆ ಜಿ ಕೆ ಎಕ್ಸಾಮ್ ನಲ್ಲಿ ಬರುವಂತಹ ಮೇನ್ ಟಾಪಿಕ್ ಯಾವುದು ಅಂದ್ರೆ ಕರ್ನಾಟಕ ಜಿಯೋಗ್ರಫಿ. ಆ ಕರ್ನಾಟಕ ಜಿಯೋಗ್ರಫಿನಲ್ಲಿ ಕರ್ನಾಟಕ ಸಾರಿಗೆ ವ್ಯವಸ್ಥೆ ಅನ್ನೋದು ಒಂದು ಟಾಪಿಕ್. ಆ ಟಾಪಿಕ್ ನಲ್ಲಿ ಬರುವಂತಹ ಕ್ವಶನ್ಸ್ ನ ನಾವು ಇವತ್ತು ನೋಡೋಣ. ಸೊ ಇವತ್ತು ನಾವು 25 ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಅದರಲ್ಲಿ ಫಸ್ಟ್ ಒನ್ ಕ್ವಶನ್ಸ್: ಪ್ರಸ್ತುತ ಕರ್ನಾಟಕದಲ್ಲಿರುವಂತಹ ಒಟ್ಟು ರಸ್ತೆಗಳ ಉದ್ದ ಎಷ್ಟು? ಆಪ್ಷನ್ ಎ 3,32,743.15 kilometer, 43,182 kilometer, so 7,332 kilometer, so 27,880 kilometer. Answer is A options. ಅವ್ರು ಕೇಳಿರೋದೇನು ಒಟ್ಟು ರಸ್ತೆಗಳ ಉದ್ದ ಎಷ್ಟಾಗುತ್ತೆ ಅಂದ್ರೆ 3,32,743.15 kilometer. ಸೊ ಇದರಲ್ಲಿ 7,332 kilometer ಇದು ರಾಷ್ಟ್ರೀಯ ಹೆದ್ದಾರಿಗಳ ಉದ್ದ, ಇದು ರಾಜ್ಯ ಹೆದ್ದಾರಿಗಳ ಉದ್ದ. ಸೊ ಕರ್ನಾಟಕದ ರಸ್ತೆಗಳಲ್ಲಿ ಶೇಕಡಾವಾರು ಎಷ್ಟು ಭಾಗ ಪಕ್ಕಾ ರಸ್ತೆಯಾಗಿದೆ ಅಂತ ಕೇಳಿದ್ದಾರೆ. ಸೊ 64.30, 35.70, 50 ಅಥವಾ 40 ಅಂತ ಕೇಳಿದ್ದಾರೆ. ಸೊ ಪಕ್ಕಾ ರಸ್ತೆ 35.70% ಅಷ್ಟು ಆಗಿದೆ. ಕಚ್ಚಾ ರಸ್ತೆ 64.30. ಸೊ ಆನ್ಸರ್ ಈಸ್ 35.70. ಇದು ಪಕ್ಕಾ ರಸ್ತೆ. ಸೊ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ವಹಣಾ ಜವಾಬ್ದಾರಿಯನ್ನು ಯಾವ ಸಂಸ್ಥೆ ಹೊಂದಿದೆ? ಲೋಕೋಪಯೋಗಿ ಇಲಾಖೆನ ಅಥವಾ ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್? ಸೊ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಸೊ ರಾಷ್ಟ್ರೀಯ ಹೆದ್ದಾರಿ ಹೊಂದಿರೋದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಅದೇ ರೀತಿ ಲೋಕೋಪಯೋಗಿ ಹೊಂದಿರೋದು ಯಾವುದು? ಸ್ಟೇಟ್. ಆಮೇಲೆ ಜಿಲ್ಲಾ ಪಂಚಾಯತ್ ಇರೋದು ಮೇಜರ್ ಡಿಸ್ಟ್ರಿಕ್ಟ್ ರೋಡು, ಗ್ರಾಮ ಪಂಚಾಯತಿ ಇರೋದು ರೂರಲ್ ರೋಡ್. ಸೊ ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳೇ ಇಲ್ಲ? ಉತ್ತರ ಕನ್ನಡ ಮತ್ತು ಕೊಡಗು, ರಾಯಚೂರು ಮತ್ತು ಕೊಡಗು, ರಾಯಚೂರು ಮತ್ತು ವಿಜಯಪುರ, ಕೊಡಗು ಮತ್ತು ಬಳ್ಳಾರಿ. ಸೊ ಆನ್ಸರ್ ವಿಲ್ ಬಿ ರಾಯಚೂರು ಮತ್ತು ಕೊಡಗು. ಸೊ ರಾಜ್ಯ ಹೆದ್ದಾರಿಗಳಲ್ಲಿ ಅತಿ ಹೆಚ್ಚು ಉದ್ದವನ್ನು ಹೊಂದಿರುವ ಜಿಲ್ಲೆ ಯಾವುದು? ಬೆಳಗಾವಿ, ತುಮಕೂರು, ರಾಯಚೂರು, ಬೆಂಗಳೂರು ನಗರ. ಅವರೇನ್ ಕೇಳಿದರೆ ಅತಿ ಹೆಚ್ಚು ಉದ್ದ ಹೊಂದಿರೋದು ಜಿಲ್ಲೆ ಬೆಳಗಾವಿ, ಅತಿ ಕಡಿಮೆ ಉದ್ದ ಹೊಂದಿರೋದು ಬೆಂಗಳೂರು ನಗರ. ಸೊ ಬೆಂಗಳೂರು ನಗರ ಜಿಲ್ಲೆಯು ರಾಜ್ಯ ಹೆದ್ದಾರಿಯ ಉದ್ದದಲ್ಲಿ ಏಕೆ ಅತ್ಯಂತ ಕಡಿಮೆ ಇದೆ ಅಂತ ಕೇಳಿದ್ದಾರೆ. ಸೊ ಯಾಕದು ಕಡಿಮೆ ಐತಿ? ಕಾರಣ ಏನು? ಸೊ ನಗರ ರಸ್ತೆಗಳು ಹೆಚ್ಚಾಗಿರೋದ್ರಿಂದನೋ, ಅಥವಾ ಅರಣ್ಯ ಪ್ರದೇಶ ಹೆಚ್ಚಾಗಿರೋದ್ರಿಂದನೋ, ಅಥವಾ ವಿಸ್ತೀರ್ಣದಲ್ಲಿ ಅದು ಕಡಿಮೆ ಇರೋದ್ರಿಂದನೋ, ಅಥವಾ ರಾಷ್ಟ್ರೀಯ ಹೆದ್ದಾರಿಗಳು ಇರೋದೇ ಇಲ್ಲ ಅದರಿಂದನೋ? ಎದಕ್ಕೆ ಅಂತಂದ್ರೆ ಅದರೊಳಗೆ ನಗರ ರಸ್ತೆ ಜಾಸ್ತಿ ಇರೋದ್ರಿಂದ ಅದಕ್ಕೆ ಅದು ಕಡಿಮೆ ಇರದೆ. 7th ಕ್ವಶನ್: ಜಿಲ್ಲಾ ರಸ್ತೆಗಳ ನಿರ್ವಹಣೆ ಯಾರ ಹೊಣೆಗಾರಿಕೆಯಾಗಿದೆ? ಸೊ ಜಿಲ್ಲಾ ರಸ್ತೆ ಯಾವುದಕ್ಕಂದ್ರೆ ಜಿಲ್ಲಾ ಪಂಚಾಯತ್ಗಿದೆ. ಸೊ NHAI ನ್ಯಾಷನಲ್ ಹೈವೇ ಅಥಾರಿಟಿ, ಲೋಕೋಪಯೋಗಿ ಇಲಾಖೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್. ಜಿಲ್ಲಾ ರಸ್ತೆಗಳು ಜಿಲ್ಲಾ ಪಂಚಾಯತ್ಗಿದೆ. ಸೊ ಇದು ರೂರಲ್ ರೋಡ್ಗೆ ತಾಲೂಕ್ ಪಂಚಾಯತ್ ಬರುತ್ತೆ. ಆಮೇಲೆ ಇದು ಸ್ಟೇಟ್ ಹೈವೇಗೆ, ಇದು ನ್ಯಾಷನಲ್ ಹೈವೇಗೆ. ನೆಕ್ಸ್ಟ್ 8th ಕ್ವಶನ್: ಕರ್ನಾಟಕದಲ್ಲಿ ರೈಲು ಸಂಚಾರವು ಯಾವ ವರ್ಷದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭವಾಯಿತು? 1946, 1956, 2011, 1864. ರೈಲು ಸಂಚಾರ ಮೊಟ್ಟ ಮೊದಲ ಬಾರಿಗೆ 1864 ನಲ್ಲಿ ಆರಂಭವಾಯಿತು. ಪ್ರಸ್ತುತ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಇವಾಗ ನೈಋತ್ಯ ವಲಯದ ಬೆಂಗಳೂರು, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರು. ಹುಬ್ಬಳ್ಳಿಯಲ್ಲಿ ಇದೆ. ನೆಕ್ಸ್ಟ್, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ರೈಲು ಮಾರ್ಗವೇ ಇಲ್ಲ? ಸೊ ಇದ್ರ ಯಾವ ಜಿಲ್ಲೆ ಒಳಗೆ ರೈಲು ಮಾರ್ಗ ಇಲ್ಲ? ಉಡುಪಿ, ಕೊಡಗು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ. ಸೊ ಯಾವ್ದ್ರಲ್ಲಿ ಅಂದ್ರೆ ಕೊಡಗಿನಲ್ಲಿ ರೈಲು ಮಾರ್ಗವೇ ಇಲ್ಲ. ಸೊ ಕೊಂಕಣ ರೈಲ್ವೆ ಮಾರ್ಗವು ಮಂಗಳೂರು ಮತ್ತೆ ಮುಂಬೈ ನಡುವಿನ ಪ್ರಯಾಣದ ಅವಧಿಯನ್ನು ಎಷ್ಟು ಗಂಟೆಗಳಿಗೆ ಇಳಿಸಿದೆ ಅಂತ ಕೇಳಿದ್ದಾರೆ. 24 ಗಂಟೆನಾ, 10 ಗಂಟೆನಾ, 18 ಗಂಟೆನಾ, 41 ಗಂಟೆನಾ ಅಂತ ಕೇಳಿದ್ದಾರೆ. ಕೊಂಕಣದಿಂದ ಕೊಂಕಣ ರೈಲ್ವೆ ಮಾರ್ಗ ಐತಲ್ಲ, ಅದು ಮಂಗಳೂರಿಂದ ಮುಂಬೈವರೆಗೂ 40ರಿಂದ 41 ಇತ್ತದು ಮೊದಲು. ಅದನ್ನ 18 ಗಂಟೆಗಳಿಗೆ ಇಳಿಸಿದೆ. ಸೊ ಆನ್ಸರ್ ವಿಲ್ ಬಿ ಸಿ. ಸೊ ಕೊಂಕಣ ರೈಲ್ವೆ ಮಾರ್ಗದಲ್ಲಿರುವಂತಹ ಶರಾವತಿ ಸೇತುವೆ ಇದೆಯಲ್ಲ, ಅದು ಎಷ್ಟು ಉದ್ದ ಎಷ್ಟಿದೆ ಅಂತ ಕೇಳಿದ್ದಾರೆ. 1.2ನ, 2.2ನ, 273 ಕಿಲೋಮೀಟರ್ನ, ಅಥವಾ 3244 ಕಿಲೋಮೀಟರ್ನ ಅಂತ ಕೇಳಿದೆ. ಸೊ ಇದು ಯಾವುದು? ಶರಾವತಿ ಸೇತುವೆ ಉದ್ದ 2.2 ಕಿಲೋಮೀಟರ್. ಇದು ಕಾಳಿ ನದಿ ಸೇತುವೆ ಉದ್ದ 1.2 ಕಿಲೋಮೀಟರ್ ಇದೆ. ಇದು 273 ಇರೋದು ಇದು ಕೊಂಕಣ ರೈಲ್ವೆಯ ಪೂರ್ತಿ ಉದ್ದ. ಇದು ಒಟ್ಟು ರೈಲ್ವೆಯ
ಉದ್ದ ಇದೆ. ಸೊ ನಮ್ಮ ಮೆಟ್ರೋ ರೈಲು ಮೊಟ್ಟ ಮೊದಲ ಬಾರಿಗೆ ಯಾವ 2 ನಿಲ್ದಾಣ ನಡುವೆ ಸಂಚಾರ ಆರಂಭಿಸಿತು? ವೈಟ್ ಫೀಲ್ಡ್ ನಿಂದ ಚಲಟ್ಘಾಟ್, ಮೆಜೆಸ್ಟಿಕ್ಸ್ ನಿಂದ ಕಂಗೇರಿ, ಸೊ ಬೈಯಪ್ಪನಹಳ್ಳಿಯಿಂದ MG ರಸ್ತೆ, ಸೊ ಮಾದಾವರದಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್. ಸೊ ನಮ್ಮ ಮೆಟ್ರೋ ರೈಲ್ವೆ ಬೈಯಪ್ಪನಹಳ್ಳಿಯಿಂದ ಹಿಡ್ಕೊಂಡು MG ರಸ್ತೆವರೆಗೂ ಸಂಚಾರ ಆರಂಭಿಸಿತು. ನೆಕ್ಸ್ಟ್ ಕ್ವಶನ್ಸ್, ಕರ್ನಾಟಕದಲ್ಲಿ ಮೊದಲ ವಿಮಾನಯಾನ ಆರಂಭಿಸಿದ ಕಂಪನಿ ಯಾವುದು? ಕಿಂಗ್ ಫಿಶರ್ ಏರ್ಲೈನ್ಸ್ ಅಥವಾ ಇಂಡಿಯನ್ ಏರ್ಲೈನ್ಸ್ ಅಥವಾ ಏರ್ ಇಂಡಿಯಾ ಅಥವಾ ಡೆಕ್ಕನ್ ಏರ್ವೇಸ್. ಸೊ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡೆಕ್ಕನ್ ಏರ್ವೇಸ್ ಕಂಪನಿ ಆರಂಭವಾಯಿತು, ಅವರು ಆರಂಭಿಸಿದ್ರು. ಸೊ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಯಾವ ದಿನಾಂಕದಂದು ದೇವನಹಳ್ಳಿಗೆ ಸ್ಥಳಾಂತರಗೊಂಡಿತು? ಸೊ 24/5/2008, 1/1/1996, 2010 2011, 4/5/1974. ಸೊ ಯಾವುದಂದ್ರೆ 24/5/2008 ನಲ್ಲಿ ಅವಾಗ ಅದು ಸ್ಥಳಾಂತರಗೊಂಡಿತ್ತು. ಸೊ ನೆಕ್ಸ್ಟ್ ಕ್ವಶನ್, ಸೊ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಯಾವ ವಿಶೇಷ ಹೆಸರಿನಿಂದ ಕರೆಯಲಾಗುತ್ತದೆ? ಪ್ರಾಚೀನ ಮಾದರಿ ವಿಮಾನ ನಿಲ್ದಾಣ ಅಂತನೋ ಅಥವಾ ಸಮುದ್ರ ತೀರದ ವಿಮಾನ ನಿಲ್ದಾಣ ಅಂತನೋ ಅಥವಾ ಕೇಂದ್ರ ಕ್ಷೇತ್ರ ವಿಮಾನ ನಿಲ್ದಾಣನೋ ಅಥವಾ ಹಸಿರು ಕ್ಷೇತ್ರ ವಿಮಾನ ನಿಲ್ದಾಣ? ಹಸಿರು ಕ್ಷೇತ್ರ ವಿಮಾನ ನಿಲ್ದಾಣ ಅಂತ ಕರಿತೀವಿ ನಾವು. ಸೊ ಯಾವ ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುತ್ತೇವೆ? ಇದಂತೂ ಗೊತ್ತಿದೆ ಎಲ್ಲರೂ. ಸೊ ನವಮಂಗಳೂರು ಬಂದರು ಇದು ಕರಿತೀವಿ. ಮಲ್ಪೆ ಬಂದರು ಅಲ್ಲ, ಬೇಲೆಕೆರೆ ಬಂದರು ಅಲ್ಲ, ಕಾರವಾರ ಬಂದರು ಅಲ್ಲ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಸೊ ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ಸಣ್ಣ ಬಂದರುಗಳನ್ನು ಅಭಿವೃದ್ಧಿಪಡಿಸಲಾಗಿದೆ? ಅವರು ಕೇಳಿದ್ದು ಸಣ್ಣ. ಎಷ್ಟು ಸಣ್ಣ ಬಂದರು ಅಂದ್ರೆ 13, 1, 14, 310. ಆನ್ಸರ್ 13. ಬಿಕಾಸ್ 14 ರಾಷ್ಟ್ರೀಯ ಹೆದ್ದಾರಿಗಳಿವೆ. ಸೊ 310 ಏನಿದೆ ಅಂತಂದ್ರೆ ಇತರಿವೆ. ಇದು ಒಂದು ಕೊಂಕಣ ರೈಲ್ವೆ ಮಾರ್ಗದಲ್ಲಿರುವಂತ ಇತರೆ ಬರುವಂತ ಸೇತುವೆಗಳು. ಸೊ ಯಾವ ಬಂದರು ಸರ್ವ ಋತು ಬಂದರು ಎಂದು ಪ್ರಸಿದ್ಧಿಯಾಗಿ ಮತ್ತು ಕೃಷಿ ಉತ್ಪನ್ನಗಳಿಗೆ ಗಳನ್ನು ರಫ್ತು ಮಾಡುತ್ತವೆ? ಹೊನ್ನಾವರನ ಅಥವಾ ಭಟ್ಟಕಳ, ತದಡಿ, ಕಾರವಾರ ಬಂದರುನ? ಸೊ ಆನ್ಸರ್ ವಿಲ್ ಬಿ ಡಿ, ಕಾರವಾರ ಬಂದರು. ಸೊ ಕರ್ನಾಟಕದಲ್ಲಿ ಗ್ರಾಮೀಣ ರಸ್ತೆಗಳ ಒಟ್ಟು ಉದ್ದ ಎಷ್ಟು? ಗ್ರಾಮೀಣ ರಸ್ತೆಗಳ ಒಟ್ಟು ಉದ್ದ ಕೇಳಿದ್ದಾರೆ ಅವರು. 1,97,331.61 ಕಿಲೋಮೀಟರ್. ಸೊ 56,115 ಕಿಲೋಮೀಟರ್, 7,332 ಕಿಲೋಮೀಟರ್, ಸೊ 2,595 ಕಿಲೋಮೀಟರ್. ಆನ್ಸರ್ ವಿಲ್ ಬಿ ಎ ಆಪ್ಷನ್. ಸೊ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜಿಲ್ಲಾ ರಸ್ತೆಗಳು ಕಂಡುಬರುತ್ತದೆ? ಬೆಳಗಾವಿ, ತುಮಕೂರು, ಶಿವಮೊಗ್ಗ, ರಾಯಚೂರು. ಅತಿ ಹೆಚ್ಚು ಜಿಲ್ಲಾ ರಸ್ತೆಗಳು ಕಂಡುಬರೋದು ತುಮಕೂರಿನಲ್ಲಿ, ಕಡಿಮೆ ಕಂಡುಬರೋದು ರಾಯಚೂರಿನಲ್ಲಿ. ಸೊ ವಿಮಾನಯಾನ ರಾಷ್ಟ್ರೀಕರಣಗೊಂಡ ವರ್ಷ ಯಾವುದು? 1946, 1996, 1953, 2008. ಸೊ ರಾಷ್ಟ್ರೀಕರಣಗೊಂಡ ವರ್ಷ ಯಾವುದಂದ್ರೆ 1953. ನವಮಂಗಳೂರು ಬಂದರಿನಿಂದ ರಫ್ತಾಗುವಂತ ಪ್ರಮುಖ ಖನಿಜ ಯಾವುದು? ಬಾಕ್ಸೈಟ್, ಪೆಟ್ರೋಲಿಯಂ, ಚಿನ್ನದ ಅದಿರು, ಕಬ್ಬಿನ ಅದಿರು. ಆನ್ಸರ್ ಇಸ್ ಡಿ, ಕಬ್ಬಿನ ಅದಿರು. ಕೊಂಕಣ ರೈಲ್ವೆಯ ವ್ಯಾಪ್ತಿಯಲ್ಲಿ ಬರುವ ಕಾಳಿ ನದಿ ಸೇತುವೆ ಉದ್ದ ಎಷ್ಟು? ಸೊ ಉದ್ದ ಎಷ್ಟಿದೆ ಅಂತಂದ್ರೆ 2.2, 0.5 ಕಿಲೋಮೀಟರ್, 1.2 ಕಿಲೋಮೀಟರ್, 1 ಕಿಲೋಮೀಟರ್. ದ ಆನ್ಸರ್ ಇಸ್ 1.2 ಕಿಲೋಮೀಟರ್. ಸೊ ಲಾಸ್ಟ್ ಒನ್ ಕ್ವಶನ್, ಕರ್ನಾಟಕದಲ್ಲಿ ರೈಲು ಮತ್ತು ರಸ್ತೆ ಸಾರಿಗೆಯ ಅಭಿವೃದ್ಧಿಯಿಂದ ಯಾವ ಸಾರಿಗೆ ವ್ಯವಸ್ಥೆ ಇತ್ತೀಚೆಗೆ ಕಡಿಮೆಯಾಗಿದೆ? ವಾಯು ಸಾರಿಗೆನ ಅಥವಾ ಒಳನಾಡಿನ ಜಲ ಸಾರಿಗೆನ ಅಥವಾ ಗ್ರಾಮೀಣ ರಸ್ತೆ ಸಾರಿಗೆನ ಅಥವಾ ಸಮುದ್ರ ಸಾರಿಗೆನ? ಸೊ ಯಾವ್ದು ಕಡಿಮೆಯಾಗಿದೆ ಅಂತಂದ್ರೆ ಒಳನಾಡಿನ ಜಲ ಸಾರಿಗೆ. ಯಾಕಂದ್ರೆ ಜಾಸ್ತಿ ಸೇತುವೆ ಆಗಿರೋದ್ರಿಂದ ಅದಕ್ಕೆ ಅದು ಜಲಸಾಗರಿ, ಒಳನಾಡಿನ ಸಾರಿಗೆ ಕಡಿಮೆಯಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ 25 ಕ್ವಶನ್ಸ್ ಸಾಲ್ವ್ ಮಾಡಿದ್ರೆ ಇದೇ ರೀತಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.